ನಾವು ಪ್ರತಿ ವರ್ಷ ಈ ಹಬ್ಬ ಅಟೆಂಡ್ ಮಾಡ್ತೀವಿ. ನಾವು ಈ ಊರವರೇ. ಈ ಹಬ್ಬ 3 ದಿವಸ ನಡೆಯುತ್ತೆ. ನಿನ್ನೆ ಒಂದು ದಿನ ಆಯಿತು, ಇವತ್ತೊಂದು ದಿನ ಆಯಿತು, ಇನ್ನು ನಾಳೆಗೆ ಒಂದು ಹಬ್ಬ ಇದೆ. ಅಲ್ಲಿಗೆ ಹಬ್ಬ ಮುಗೀತದೆ. ಎಲ್ಲರೂ ಬರ್ತಾರೆ. ಈಗ ನಮ್ಮಲ್ಲಿರೋರೆಲ್ಲ ಮದುವೆಯಾಗಿ ಬಂದವರು ಇದ್ದಾರೆ. ಊರಿನ ಮದುವೆಯಾಗಿ ಹೋದವರು ವಾಪಸ್ ಹಬ್ಬ ನೋಡೋಕ್ಕೆ ಅಂತ ಬರ್ತಾರೆ. ಪ್ರತಿ ವರ್ಷ ಇದೇ ರೀತಿ ಕ್ರೌಡ್ ಇರ್ತದೆ. ಹರಕೆ ಹೊತ್ಕೊಂಡಿರ್ತಾರೆ. ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ. ಹಾಗೆಲ್ಲ ಜನರು ಮುಂದೆ ಹರಕೆ ತೀರಿಸಿ ಹೋಗ್ತಾರೆ. ಅದು ದೇವ್ರದ್ದು ತಡಮು ಬರ್ತದೆ. ಮತ್ತು ಅಲ್ಲಿಂದ ಚಾಮುಂಡಿಯವರು ಬಂದು ಕೋಲ ಬರುತ್ತೆ. ಕೋಲ ಬಂದ್ಬಿಟ್ಟು ಇವ್ರನ್ನ ಕಡಿಯಕ್ಕೆ ಬರ್ತದೆ. ಅದು ವರ್ಷಂಪ್ರತಿ ಅದೇ ರೀತಿ ನಡೀತದೆ. ಚಾಮುಂಡೇಶ್ವರಿ ಬಂದಿರೋದು, ಅದಕ್ಕೆ ಅವರು ಜನ ಬಂದು ನೋಡೋಕೆ ಬರ್ತಾರೆ. ಹಾಗೆ ಹಬ್ಬ ನಡೀತದೆ. ಚೆನ್ನಾಗಿರುತ್ತೆ ಹಬ್ಬ. ನೋಡಿದ್ರಲ್ವ ನೀವು? ಚೆನ್ನಾಗಿರುತ್ತೆ ಹಬ್ಬ. ಈ ನಮ್ಮ ಈಶ್ವರನ ಉತ್ಸವ ಮೂರ್ತಿ ಏನಿದೆ ಅದು ಆಲದ ಮರದ ಕೆಳಗಡೆ ಹೋಗಿ ಇವತ್ತು 13 ಸುತ್ತು ಕುಣಿತದೆ. ಅಲ್ಲಿ ಅದೇ ಹೊತ್ತಿಗೆ ಚಾಮುಂಡಿ ತೆರೆ ಬರುತ್ತದೆ. ಚಾಮುಂಡಿ ತೆರೆಗೆ ಏನು ಅಂತಂದರೆ, ಚಾಮುಂಡಿಯವರಿಗೆ ಒಂದು ದ್ವೇಷ ಅನ್ನೋದೊಂದು ಒಂದು ಸಿಟ್ಟು, ಕೋಪ, ಒಂದು ಈ ಈಶ್ವರನ ಮೇಲೆ ಒಂದು ಕೋಪ ಅನ್ನೋದೊಂದಿದೆ. ಏನಂತಂದರೆ, ಪುರಾತನ ಕಾಲದಲ್ಲಿ ಈಶ್ವರ ಬಂದು ಇಬ್ಬಮಕ್ಕ ದೇವರು ಬಂದು ಇಲ್ಲಿ ಸೆಟ್ಲ್ ಆಗುವಾಗ ಇದು ಫುಲ್ಲು ಚಾಮುಂಡಿದು ಪ್ರಾಪರ್ಟಿ. ಸೊ ಜಾಗ ಕೇಳ್ತಾರೆ, ನನಗೆ ಇಲ್ಲಿ ಸೆಟ್ಲಾಗಬೇಕು, ನನಗೆ ಸ್ವಲ್ಪ ಜಾಗ ಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ಚಾಮುಂಡಿಯವರು ಹೇಳ್ತಾರೆ, ಇಲ್ಲ ನಾನು ಕೊಡೋಕ್ಕಾಗೋದಿಲ್ಲ, ನೀನು ಕೊಟ್ಟರೆ ನನಗೆ ಅಲ್ಲಿವರೆಗೆ ಚಾಮುಂಡಿಗೆ ಮೇಲೇರಿ ಇರುತ್ತೆ, ನಾನು ನಿನಗೆ ಜಾಗ ಕೊಟ್ಟರೆ ಮೇಲೇರಿ ನಿನಗೆ ಕೊಡೋದಿಲ್ಲ, ನಿನಗೆ ಅದೆಲ್ಲ ಆಗೋದಿಲ್ಲಲ್ಲ ಅಂತ. ಇಲ್ಲ, ನೀನು ನಿನ್ನ ಹಬ್ಬ ಮಾಡ್ಕೊ, ನಾನು ನನ್ನ ಹಬ್ಬ ಮಾಡ್ಕೋತೀನಿ, ನಿನಗೆ ನಾನು ತೊಂದರೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಯಾವಾಗ ನೆಲೆ ಆಯಿತು ನಿಂತ್ಕೊ ಅಂತ ಹೇಳುವಾಗ, ಯಾವಾಗ ನೆಲೆ ಸಿಕ್ಕಿತೋ ಅಲ್ಲಿಂದ ಮೇಲೇರಿನ ಕೊಡೋದಿಲ್ಲ ಚಾಮುಂಡಿಗೆ. ಅದೊಂದು ಕೋಪದಲ್ಲಿ ಚಾಮುಂಡಿ ಅದನ್ನು ಕಡಿಯೋಕ್ಕೆ ಹೋಗ್ತಾರೆ. ಅದೀಗ ಕಾಣ್ಬೋದು ನೀವು. ಈಗ ಅಲ್ಲಿ ಕಡಿಯೋಕ್ಕೆ ಹೋಗ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾರೆ ಶಿವಂದು ಉತ್ಸವ ಮೂರ್ತಿ. ನಾವು ಪ್ರತಿ ವರ್ಷ ಈ ಹಬ್ಬ ಅಟೆಂಡ್ ಮಾಡ್ತೀವಿ. ನಾವು ಈ ಊರವರೇ. ಈ ಹಬ್ಬ 3 ದಿವಸ ನಡೆಯುತ್ತೆ. ನಿನ್ನೆ ಒಂದು ದಿನ ಆಯಿತು, ಇವತ್ತೊಂದು ದಿನ ಆಯಿತು, ಇನ್ನು ನಾಳೆಗೆ ಒಂದು ಹಬ್ಬ ಇದೆ. ಅಲ್ಲಿಗೆ ಹಬ್ಬ ಮುಗೀತದೆ. ಎಲ್ಲರೂ ಬರ್ತಾರೆ. ಈಗ ನಮ್ಮಲ್ಲಿರೋರೆಲ್ಲ ಮದುವೆಯಾಗಿ ಬಂದವರು ಇದ್ದಾರೆ. ಊರಿನ ಮದುವೆಯಾಗಿ ಹೋದವರು ವಾಪಸ್ ಹಬ್ಬ ನೋಡೋಕ್ಕೆ ಅಂತ ಬರ್ತಾರೆ. ಪ್ರತಿ ವರ್ಷ ಇದೇ ರೀತಿ ಕ್ರೌಡ್ ಇರ್ತದೆ. ಹರಕೆ ಹೊತ್ಕೊಂಡಿರ್ತಾರೆ. ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ. ಹಾಗೆಲ್ಲ ಜನರು ಮುಂದೆ ಹರಕೆ ತೀರಿಸಿ ಹೋಗ್ತಾರೆ. ಅದು ದೇವ್ರದ್ದು ತಡಮು ಬರ್ತದೆ. ಮತ್ತು ಅಲ್ಲಿಂದ ಚಾಮುಂಡಿಯವರು ಬಂದು ಕೋಲ ಬರುತ್ತೆ. ಕೋಲ ಬಂದ್ಬಿಟ್ಟು ಇವ್ರನ್ನ ಕಡಿಯಕ್ಕೆ ಬರ್ತದೆ. ಅದು ವರ್ಷಂಪ್ರತಿ ಅದೇ ರೀತಿ ನಡೀತದೆ. ಚಾಮುಂಡೇಶ್ವರಿ ಬಂದಿರೋದು, ಅದಕ್ಕೆ ಅವರು ಜನ ಬಂದು ನೋಡೋಕೆ ಬರ್ತಾರೆ. ಹಾಗೆ ಹಬ್ಬ ನಡೀತದೆ. ಚೆನ್ನಾಗಿರುತ್ತೆ ಹಬ್ಬ. ನೋಡಿದ್ರಲ್ವ ನೀವು? ಚೆನ್ನಾಗಿರುತ್ತೆ ಹಬ್ಬ. ಈ ನಮ್ಮ ಈಶ್ವರನ ಉತ್ಸವ ಮೂರ್ತಿ ಏನಿದೆ ಅದು ಆಲದ ಮರದ ಕೆಳಗಡೆ ಹೋಗಿ ಇವತ್ತು 13 ಸುತ್ತು ಕುಣಿತದೆ. ಅಲ್ಲಿ ಅದೇ ಹೊತ್ತಿಗೆ ಚಾಮುಂಡಿ ತೆರೆ ಬರುತ್ತದೆ. ಚಾಮುಂಡಿ ತೆರೆಗೆ ಏನು ಅಂತಂದರೆ, ಚಾಮುಂಡಿಯವರಿಗೆ ಒಂದು ದ್ವೇಷ ಅನ್ನೋದೊಂದು ಒಂದು ಸಿಟ್ಟು, ಕೋಪ, ಒಂದು ಈ ಈಶ್ವರನ ಮೇಲೆ ಒಂದು ಕೋಪ ಅನ್ನೋದೊಂದಿದೆ. ಏನಂತಂದರೆ, ಪುರಾತನ ಕಾಲದಲ್ಲಿ ಈಶ್ವರ ಬಂದು ಇಬ್ಬಮಕ್ಕ ದೇವರು ಬಂದು ಇಲ್ಲಿ ಸೆಟ್ಲ್ ಆಗುವಾಗ ಇದು ಫುಲ್ಲು ಚಾಮುಂಡಿದು ಪ್ರಾಪರ್ಟಿ. ಸೊ ಜಾಗ ಕೇಳ್ತಾರೆ, ನನಗೆ ಇಲ್ಲಿ ಸೆಟ್ಲಾಗಬೇಕು, ನನಗೆ ಸ್ವಲ್ಪ ಜಾಗ ಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ಚಾಮುಂಡಿಯವರು ಹೇಳ್ತಾರೆ, ಇಲ್ಲ ನಾನು ಕೊಡೋಕ್ಕಾಗೋದಿಲ್ಲ, ನೀನು ಕೊಟ್ಟರೆ ನನಗೆ ಅಲ್ಲಿವರೆಗೆ ಚಾಮುಂಡಿಗೆ ಮೇಲೇರಿ ಇರುತ್ತೆ, ನಾನು ನಿನಗೆ ಜಾಗ ಕೊಟ್ಟರೆ ಮೇಲೇರಿ ನಿನಗೆ ಕೊಡೋದಿಲ್ಲ, ನಿನಗೆ ಅದೆಲ್ಲ ಆಗೋದಿಲ್ಲಲ್ಲ ಅಂತ. ಇಲ್ಲ, ನೀನು ನಿನ್ನ ಹಬ್ಬ ಮಾಡ್ಕೊ, ನಾನು ನನ್ನ ಹಬ್ಬ ಮಾಡ್ಕೋತೀನಿ, ನಿನಗೆ ನಾನು ತೊಂದರೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಯಾವಾಗ ನೆಲೆ ಆಯಿತು ನಿಂತ್ಕೊ ಅಂತ ಹೇಳುವಾಗ, ಯಾವಾಗ ನೆಲೆ ಸಿಕ್ಕಿತೋ ಅಲ್ಲಿಂದ ಮೇಲೇರಿನ ಕೊಡೋದಿಲ್ಲ ಚಾಮುಂಡಿಗೆ. ಅದೊಂದು ಕೋಪದಲ್ಲಿ ಚಾಮುಂಡಿ ಅದನ್ನು ಕಡಿಯೋಕ್ಕೆ ಹೋಗ್ತಾರೆ. ಅದೀಗ ಕಾಣ್ಬೋದು ನೀವು. ಈಗ ಅಲ್ಲಿ ಕಡಿಯೋಕ್ಕೆ ಹೋಗ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾರೆ ಶಿವಂದು ಉತ್ಸವ ಮೂರ್ತಿ. ನಾವು ಪ್ರತಿ ವರ್ಷ ಈ ಹಬ್ಬ ಅಟೆಂಡ್ ಮಾಡ್ತೀವಿ. ನಾವು ಈ ಊರವರೇ. ಈ ಹಬ್ಬ 3 ದಿವಸ ನಡೆಯುತ್ತೆ. ನಿನ್ನೆ ಒಂದು ದಿನ ಆಯಿತು, ಇವತ್ತೊಂದು ದಿನ ಆಯಿತು, ಇನ್ನು ನಾಳೆಗೆ ಒಂದು ಹಬ್ಬ ಇದೆ. ಅಲ್ಲಿಗೆ ಹಬ್ಬ ಮುಗೀತದೆ. ಎಲ್ಲರೂ ಬರ್ತಾರೆ. ಈಗ ನಮ್ಮಲ್ಲಿರೋರೆಲ್ಲ ಮದುವೆಯಾಗಿ ಬಂದವರು ಇದ್ದಾರೆ. ಊರಿನ ಮದುವೆಯಾಗಿ ಹೋದವರು ವಾಪಸ್ ಹಬ್ಬ ನೋಡೋಕ್ಕೆ ಅಂತ ಬರ್ತಾರೆ. ಪ್ರತಿ ವರ್ಷ ಇದೇ ರೀತಿ ಕ್ರೌಡ್ ಇರ್ತದೆ. ಹರಕೆ ಹೊತ್ಕೊಂಡಿರ್ತಾರೆ. ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ. ಹಾಗೆಲ್ಲ ಜನರು ಮುಂದೆ ಹರಕೆ ತೀರಿಸಿ ಹೋಗ್ತಾರೆ. ಅದು ದೇವ್ರದ್ದು ತಡಮು ಬರ್ತದೆ. ಮತ್ತು ಅಲ್ಲಿಂದ ಚಾಮುಂಡಿಯವರು ಬಂದು ಕೋಲ ಬರುತ್ತೆ. ಕೋಲ ಬಂದ್ಬಿಟ್ಟು ಇವ್ರನ್ನ ಕಡಿಯಕ್ಕೆ ಬರ್ತದೆ. ಅದು ವರ್ಷಂಪ್ರತಿ ಅದೇ ರೀತಿ ನಡೀತದೆ. ಚಾಮುಂಡೇಶ್ವರಿ ಬಂದಿರೋದು, ಅದಕ್ಕೆ ಅವರು ಜನ ಬಂದು ನೋಡೋಕೆ ಬರ್ತಾರೆ. ಹಾಗೆ ಹಬ್ಬ ನಡೀತದೆ. ಚೆನ್ನಾಗಿರುತ್ತೆ ಹಬ್ಬ. ನೋಡಿದ್ರಲ್ವ ನೀವು? ಚೆನ್ನಾಗಿರುತ್ತೆ ಹಬ್ಬ. ಈ ನಮ್ಮ ಈಶ್ವರನ ಉತ್ಸವ ಮೂರ್ತಿ ಏನಿದೆ ಅದು ಆಲದ ಮರದ ಕೆಳಗಡೆ ಹೋಗಿ ಇವತ್ತು 13 ಸುತ್ತು ಕುಣಿತದೆ. ಅಲ್ಲಿ ಅದೇ ಹೊತ್ತಿಗೆ ಚಾಮುಂಡಿ ತೆರೆ ಬರುತ್ತದೆ. ಚಾಮುಂಡಿ ತೆರೆಗೆ ಏನು ಅಂತಂದರೆ, ಚಾಮುಂಡಿಯವರಿಗೆ ಒಂದು ದ್ವೇಷ ಅನ್ನೋದೊಂದು ಒಂದು ಸಿಟ್ಟು, ಕೋಪ,
ಒಂದು ಈ ಈಶ್ವರನ ಮೇಲೆ ಒಂದು ಕೋಪ ಅನ್ನೋದೊಂದಿದೆ. ಏನಂತಂದರೆ ಪುರಾತನ ಕಾಲದಲ್ಲಿ ಇವರು ಬಂದು ಈಶ್ವರ ಬಂದು ಇಬ್ಬಮಕ್ಕ ದೇವರು ಬಂದು ಇಲ್ಲಿ ಸೆಟ್ಲ್ ಆಗುವಾಗ ಇದು ಫುಲ್ಲು ಚಾಮುಂಡಿದು ಪ್ರಾಪರ್ಟಿ. ಸೊ ಜಾಗ ಕೇಳ್ತಾರೆ, ನನಗೆ ಇಲ್ಲಿ ಸೆಟ್ಲ್ ಆಗಬೇಕು, ನನಗೆ ಸ್ವಲ್ಪ ಜಾಗ ಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ಚಾಮುಂಡಿ ಅವ್ರು ಹೇಳ್ತಾರೆ, ಇಲ್ಲ ನಾನು ಕೊಡೋಕ್ಕಾಗೋದಿಲ್ಲ, ನೀನು ಕೊಟ್ಟರೆ ನನಗೆ ಅಲ್ಲಿವರೆಗೆ ಚಾಮುಂಡಿಗೆ ಮೇಲೇರಿ ಇರುತ್ತೆ, ನಾನು ನಿನಗೆ ಜಾಗ ಕೊಟ್ಟರೆ ಮೇಲೇರಿ ನಿನಗೆ ಕೊಡೋದಿಲ್ಲ, ನಿನಗೆ ಅದೆಲ್ಲ ಆಗೋದಿಲ್ಲಲ್ಲ ಅಂತ. ಇಲ್ಲ, ನೀನು ನಿನ್ನ ಹಬ್ಬ ಮಾಡ್ಕೊ, ನಾನು ನನ್ನ ಹಬ್ಬ ಮಾಡ್ಕೋತೀನಿ, ನಿನಗೆ ನಾನು ತೊಂದರೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಯಾವಾಗ ನೆಲೆ ಆಯಿತು ನಿಂತ್ಕೊ ಅಂತ ಹೇಳುವಾಗ ಯಾವಾಗ ನೆಲೆ ಸಿಕ್ಕಿತೋ ಅಲ್ಲಿಂದ ಮೇಲೇರಿನ ಕೊಡೋದಿಲ್ಲ ಚಾಮುಂಡಿಗೆ. ಅದೊಂದು ಕೋಪದಲ್ಲಿ ಚಾಮುಂಡಿ ಅದನ್ನು ಕಡಿಯೋಕ್ಕೆ ಹೋಗ್ತಾರೆ. ಅದೀಗ ಕಾಣ್ಬೋದು ನೀವೀಗ ಅಲ್ಲಿ ಕಡಿಯೋಕ್ಕೆ ಹೋಗ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾರೆ ಶಿವಂದು ಉತ್ಸವ ಮೂರ್ತಿ. ನಾವು ಪ್ರತಿ ವರ್ಷ ಈ ಹಬ್ಬ ಅಟೆಂಡ್ ಮಾಡ್ತೀವಿ. ನಾವು ಈ ಊರವರೇ. ಈ ಹಬ್ಬ 3 ದಿವಸ ನಡೆಯುತ್ತೆ. ನಿನ್ನೆ ಒಂದು ದಿನ ಆಯಿತು, ಇವತ್ತೊಂದು ದಿನ ಆಯಿತು, ಇನ್ನು ನಾಳೆಗೊಂದು ಹಬ್ಬ ಇದೆ, ಅಲ್ಲಿಗೆ ಹಬ್ಬ ಮುಗೀತದೆ. ಎಲ್ಲರೂ ಬರ್ತಾರೆ. ಈಗ ನಮ್ಮಲ್ಲಿರೋರೆಲ್ಲ ಮದುವೆಯಾಗಿ ಬಂದವರು ಇದ್ದಾರೆ, ಊರಿನ ಮದುವೆಯಾಗಿ ಹೋದವರು ವಾಪಸ್ ಹಬ್ಬ ನೋಡೋಕ್ಕೆ ಅಂತ ಬರ್ತಾರೆ. ಪ್ರತಿ ವರ್ಷ ಇದೇ ರೀತಿ ಕ್ರೌಡ್ ಇರ್ತದೆ. ಹರಕೆ ಹೊತ್ಕೊಂಡಿರ್ತಾರೆ, ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ. ಹಾಗೆಲ್ಲ ಜನರು ಬಂದು ಹರಕೆ ತೀರಿಸಿ ಹೋಗ್ತಾರೆ. ಅದು ದೇವ್ರದ್ದು ತಡ್ಮು ಬರ್ತದೆ. ಮತ್ತು ಅಲ್ಲಿಂದ ಚಾಮುಂಡಿ ಅವರು ಬಂದು ಕೋಲ ಬರುತ್ತೆ. ಕೋಲ ಬಂದ್ಬಿಟ್ಟು ಇವ್ರನ್ನ ಕಡಿಯಕ್ಕೆ ಬರ್ತದೆ. ಅದು ವರ್ಷಂಪ್ರತಿ ಅದೇ ರೀತಿ ನಡೀತದೆ. ಚಾಮುಂಡೇಶ್ವರಿ ಬಂದಿರೋದು, ಅದಕ್ಕೆ ಅವರು ಜನ ಬಂದು ನೋಡೋಕೆ ಬರ್ತಾರೆ. ಹಾಗೆ ಹಬ್ಬ ನಡೀತದೆ. ಚೆನ್ನಾಗಿರುತ್ತೆ ಹಬ್ಬ. ನೋಡಿದ್ರಲ್ವ ನೀವು? ಚೆನ್ನಾಗಿರುತ್ತೆ ಹಬ್ಬ. ಮತ್ತು ಈ ನಮ್ಮ ಈಶ್ವರನ ಉತ್ಸವ ಮೂರ್ತಿ ಏನಿದೆ ಅದು ಆಲದ ಮರದ ಕೆಳಗಡೆ ಹೋಗಿ ಇವತ್ತು 13 ಸುತ್ತು ಕುಣಿತದೆ ಅಲ್ಲಿ. ಅದೇ ಹೊತ್ತಿಗೆ ಚಾಮುಂಡಿ ತೆರೆ ಬರುತ್ತದೆ. ಚಾಮುಂಡಿ ತೆರೆಗೆ ಏನು ಅಂತಂದರೆ, ಚಾಮುಂಡಿಯವರಿಗೆ ಒಂದು ದ್ವೇಷ ಅನ್ನೋದು ಒಂದು ಸಿಟ್ಟು, ಕೋಪ, ಒಂದು ಈ ಈಶ್ವರನ ಮೇಲೆ ಒಂದು ಕೋಪ ಅನ್ನೋದೊಂದಿದೆ. ಏನಂತಂದರೆ ಪುರಾತನ ಕಾಲದಲ್ಲಿ ಇವರು ಬಂದು ಈಶ್ವರ ಬಂದು ಇಬ್ಬಮಕ್ಕ ದೇವರು ಬಂದು ಇಲ್ಲಿ ಸೆಟ್ಲ್ ಆಗುವಾಗ ಇದು ಫುಲ್ಲು ಚಾಮುಂಡಿದು ಪ್ರಾಪರ್ಟಿ. ಸೊ ಜಾಗ ಕೇಳ್ತಾರೆ, ನನಗೆ ಇಲ್ಲಿ ಸೆಟ್ಲ್ ಆಗಬೇಕು, ನನಗೆ ಸ್ವಲ್ಪ ಜಾಗ ಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ಚಾಮುಂಡಿ ಅವ್ರು ಹೇಳ್ತಾರೆ, ಇಲ್ಲ ನಾನು ಕೊಡೋಕ್ಕಾಗೋದಿಲ್ಲ, ನೀನು ಕೊಟ್ಟರೆ ನನಗೆ ಅಲ್ಲಿವರೆಗೆ ಚಾಮುಂಡಿಗೆ ಮೇಲೇರಿ ಇರುತ್ತೆ, ನಾನು ನಿನಗೆ ಜಾಗ ಕೊಟ್ಟರೆ ಮೇಲೇರಿ ನಿನಗೆ ಕೊಡೋದಿಲ್ಲ, ನಿನಗೆ ಅದೆಲ್ಲ ಆಗೋದಿಲ್ಲಲ್ಲ ಅಂತ. ಇಲ್ಲ, ನೀನು ನಿನ್ನ ಹಬ್ಬ ಮಾಡ್ಕೊ, ನಾನು ನನ್ನ ಹಬ್ಬ ಮಾಡ್ಕೋತೀನಿ, ನಿನಗೆ ನಾನು ತೊಂದರೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಯಾವಾಗ ನೆಲೆ ಆಯಿತು ನಿಂತ್ಕೊ ಅಂತ ಹೇಳುವಾಗ ಯಾವಾಗ ನೆಲೆ ಸಿಕ್ಕಿತೋ ಅಲ್ಲಿಂದ ಮೇಲೇರಿನ ಕೊಡೋದಿಲ್ಲ ಚಾಮುಂಡಿಗೆ. ಅದೊಂದು ಕೋಪದಲ್ಲಿ ಚಾಮುಂಡಿ ಅದನ್ನು ಕಡಿಯೋಕ್ಕೆ ಹೋಗ್ತಾರೆ. ಅದೀಗ ಕಾಣ್ಬೋದು ನೀವೀಗ ಅಲ್ಲಿ ಕಡಿಯೋಕ್ಕೆ ಹೋಗ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾರೆ ಶಿವಂದು ಉತ್ಸವ ಮೂರ್ತಿ. ನಾವು ಪ್ರತಿ ವರ್ಷ ಈ ಹಬ್ಬ ಅಟೆಂಡ್ ಮಾಡ್ತೀವಿ. ನಾವು ಈ ಊರವರೇ. ಈ ಹಬ್ಬ 3 ದಿವಸ ನಡೆಯುತ್ತೆ. ನಿನ್ನೆ ಒಂದು ದಿನ ಆಯಿತು, ಇವತ್ತೊಂದು ದಿನ ಆಯಿತು, ಇನ್ನು ನಾಳೆಗೊಂದು ಹಬ್ಬ ಇದೆ, ಅಲ್ಲಿಗೆ ಹಬ್ಬ ಮುಗೀತದೆ. ಎಲ್ಲರೂ ಬರ್ತಾರೆ. ಈಗ ನಮ್ಮಲ್ಲಿರೋರೆಲ್ಲ ಮದುವೆಯಾಗಿ ಬಂದವರು ಇದ್ದಾರೆ, ಊರಿನ ಮದುವೆಯಾಗಿ ಹೋದವರು ವಾಪಸ್ ಹಬ್ಬ ನೋಡೋಕ್ಕೆ ಅಂತ ಬರ್ತಾರೆ. ಪ್ರತಿ ವರ್ಷ ಇದೇ ರೀತಿ ಕ್ರೌಡ್ ಇರ್ತದೆ. ಹರಕೆ ಹೊತ್ಕೊಂಡಿರ್ತಾರೆ, ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ. ಹಾಗೆಲ್ಲ ಜನರು ಬಂದು ಹರಕೆ ತೀರಿಸಿ ಹೋಗ್ತಾರೆ. ಅದು ದೇವ್ರದ್ದು ತಡ್ಮು ಬರ್ತದೆ. ಮತ್ತು ಅಲ್ಲಿಂದ ಚಾಮುಂಡಿ ಅವರು ಬಂದು ಕೋಲ ಬರುತ್ತೆ. ಕೋಲ ಬಂದ್ಬಿಟ್ಟು ಇವ್ರನ್ನ ಕಡಿಯಕ್ಕೆ ಬರ್ತದೆ. ಅದು ವರ್ಷಂಪ್ರತಿ ಅದೇ ರೀತಿ ನಡೀತದೆ. ಚಾಮುಂಡೇಶ್ವರಿ ಬಂದಿರೋದು, ಅದಕ್ಕೆ ಅವರು ಜನ ಬಂದು ನೋಡೋಕೆ ಬರ್ತಾರೆ. ಹಾಗೆ ಹಬ್ಬ ನಡೀತದೆ. ಚೆನ್ನಾಗಿರುತ್ತೆ ಹಬ್ಬ. ನೋಡಿದ್ರಲ್ವ ನೀವು? ಚೆನ್ನಾಗಿರುತ್ತೆ ಹಬ್ಬ. ಮತ್ತು ಈ ನಮ್ಮ ಈಶ್ವರನ ಉತ್ಸವ ಮೂರ್ತಿ ಏನಿದೆ ಅದು ಆಲದ ಮರದ ಕೆಳಗಡೆ ಹೋಗಿ ಇವತ್ತು 13 ಸುತ್ತು ಕುಣಿತದೆ ಅಲ್ಲಿ. ಅದೇ ಹೊತ್ತಿಗೆ ಚಾಮುಂಡಿ ತೆರೆ ಬರುತ್ತದೆ. ಚಾಮುಂಡಿ ತೆರೆಗೆ ಏನು ಅಂತಂದರೆ, ಚಾಮುಂಡಿಯವರಿಗೆ ಒಂದು ದ್ವೇಷ ಅನ್ನೋದು ಒಂದು ಸಿಟ್ಟು, ಕೋಪ, ಒಂದು ಈ ಈಶ್ವರನ ಮೇಲೆ ಒಂದು ಕೋಪ ಅನ್ನೋದೊಂದಿದೆ. ಏನಂತಂದರೆ ಪುರಾತನ ಕಾಲದಲ್ಲಿ ಇವರು ಬಂದು ಈಶ್ವರ ಬಂದು ಇಬ್ಬಮಕ್ಕ ದೇವರು ಬಂದು ಇಲ್ಲಿ ಸೆಟ್ಲ್ ಆಗುವಾಗ ಇದು ಫುಲ್ಲು ಚಾಮುಂಡಿದು ಪ್ರಾಪರ್ಟಿ. ಸೊ ಜಾಗ ಕೇಳ್ತಾರೆ, ನನಗೆ ಇಲ್ಲಿ ಸೆಟ್ಲ್ ಆಗಬೇಕು, ನನಗೆ ಸ್ವಲ್ಪ ಜಾಗ ಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ಚಾಮುಂಡಿ ಅವ್ರು ಹೇಳ್ತಾರೆ, ಇಲ್ಲ ನಾನು ಕೊಡೋಕ್ಕಾಗೋದಿಲ್ಲ, ನೀನು ಕೊಟ್ಟರೆ ನನಗೆ ಅಲ್ಲಿವರೆಗೆ ಚಾಮುಂಡಿಗೆ ಮೇಲೇರಿ ಇರುತ್ತೆ, ನಾನು ನಿನಗೆ ಜಾಗ ಕೊಟ್ಟರೆ ಮೇಲೇರಿ ನಿನಗೆ ಕೊಡೋದಿಲ್ಲ, ನಿನಗೆ ಅದೆಲ್ಲ ಆಗೋದಿಲ್ಲಲ್ಲ ಅಂತ. ಇಲ್ಲ, ನೀನು ನಿನ್ನ ಹಬ್ಬ ಮಾಡ್ಕೊ, ನಾನು ನನ್ನ ಹಬ್ಬ ಮಾಡ್ಕೋತೀನಿ, ನಿನಗೆ ನಾನು ತೊಂದರೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಯಾವಾಗ ನೆಲೆ ಆಯಿತು ನಿಂತ್ಕೊ ಅಂತ ಹೇಳುವಾಗ ಯಾವಾಗ ನೆಲೆ ಸಿಕ್ಕಿತೋ ಅಲ್ಲಿಂದ ಮೇಲೇರಿನ ಕೊಡೋದಿಲ್ಲ ಚಾಮುಂಡಿಗೆ. ಅದೊಂದು ಕೋಪದಲ್ಲಿ ಚಾಮುಂಡಿ ಅದನ್ನು ಕಡಿಯೋಕ್ಕೆ ಹೋಗ್ತಾರೆ. ಅದೀಗ ಕಾಣ್ಬೋದು ನೀವೀಗ ಅಲ್ಲಿ ಕಡಿಯೋಕ್ಕೆ ಹೋಗ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾರೆ ಶಿವಂದು ಉತ್ಸವ ಮೂರ್ತಿ.
ನಾವು ಪ್ರತಿ ವರ್ಷ ಈ ಹಬ್ಬ ಅಟೆಂಡ್ ಮಾಡ್ತೀವಿ. ನಾವು ಈ ಊರವರೇ. ಈ ಹಬ್ಬ 3 ದಿವಸ ನಡೆಯುತ್ತೆ. ನಿನ್ನೆ ಒಂದು ದಿನ ಆಯಿತು, ಇವತ್ತೊಂದು ದಿನ ಆಯಿತು, ಇನ್ನು ನಾಳೆಗೊಂದು ಹಬ್ಬ ಇದೆ. ಅಲ್ಲಿಗೆ ಹಬ್ಬ ಮುಗೀತದೆ. ಪ್ರತಿ ವರ್ಷ ಹೊರಗಿನವರು ಕೂಡ ಮದುವೆಯಾಗಿ ಹೋದವರು ಅವರೆಲ್ಲ ಬರ್ತಾರೆ. ಎಲ್ಲರೂ ಬರ್ತಾರೆ. ಈಗ ನಮ್ಮಲ್ಲಿರೋರೆಲ್ಲ ಮದುವೆಯಾಗಿ ಬಂದವರು ಇದ್ದಾರೆ. ಊರಿನ ಮದುವೆಯಾಗಿ ಹೋದವರು ವಾಪಸ್ ಹಬ್ಬ ನೋಡೋಕ್ಕೆ ಅಂತ ಬರ್ತಾರೆ. ಪ್ರತಿ ವರ್ಷ ಇದೇ ರೀತಿ ಕ್ರೌಡ್ ಇರ್ತದೆ. ಹರಕೆಲ್ಲ ಹೊತ್ಕೊಂಡಿರ್ತಾರೆ. ಹರಕೆ ಹೊತ್ಕೊಂಡಿರ್ತಾರೆ. ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ. ಹಾಗೆಲ್ಲ ಜನರು ಮುಂದೆ ಹರಕೆ ತೀರಿಸಿ ಹೋಗ್ತಾರೆ. ದೇವಸ್ಥಾನ ಅದು ದೇವ್ರದ್ದು ತಡ್ಮು ಬರ್ತದೆ. ಮತ್ತು ಅಲ್ಲಿಂದ ಚಾಮುಂಡಿ ಅವರು ಬಂದು ಕೋಲ ಬರುತ್ತೆ. ಕೋಲ ಬಂದ್ಬಿಟ್ಟು ಇವ್ರನ್ನ ಕಡಿಯಕ್ಕೆ ಬರ್ತದೆ. ಅದು ವರ್ಷಂಪ್ರತಿ ಅದೇ ರೀತಿ ನಡೀತದೆ. ಮೊದಲು ಚಾಮುಂಡೇಶ್ವರಿ ಬಂದಿರೋದು. ಅದಕ್ಕೆ ಅವರು ಜನ ಬಂದು ನೋಡೋಕೆ ಬರ್ತಾರೆ. ಹಾಗೆ ಹಬ್ಬ ನಡೀತದೆ. ಚೆನ್ನಾಗಿರುತ್ತೆ ಹಬ್ಬ. ನೋಡಿದ್ರಲ್ವ ನೀವು, ಚೆನ್ನಾಗಿರುತ್ತೆ ಹಬ್ಬ. ಮತ್ತು ಈ ನಮ್ಮ ಈಶ್ವರನ ಉತ್ಸವ ಮೂರ್ತಿ ಏನಿದೆ ಅದು ಆಲದ ಮರದ ಕೆಳಗಡೆ ಹೋಗಿ ಇವತ್ತು 13 ಸುತ್ತು ಕುಣಿತದೆ ಅಲ್ಲಿ. ಅದೇ ಹೊತ್ತಿಗೆ ಚಾಮುಂಡಿ ತೆರೆ ಬರುತ್ತದೆ. ಚಾಮುಂಡಿ ತೆರೆಗೆ ಏನು ಅಂತಂದರೆ, ಚಾಮುಂಡಿಯವರಿಗೆ ಒಂದು ದ್ವೇಷ ಅನ್ನೋದೊಂದು ಒಂದು ಸಿಟ್ಟು, ಕೋಪ, ಒಂದು ಈ ಈಶ್ವರನ ಮೇಲೆ ಒಂದು ಕೋಪ ಅನ್ನೋದೊಂದಿದೆ. ಏನಂತಂದರೆ ಪುರಾತನ ಕಾಲದಲ್ಲಿ ಈಶ್ವರ ಬಂದು ಇಬ್ಬಮಕ್ಕ ದೇವರು ಬಂದು ಇಲ್ಲಿ ಸೆಟ್ಲ್ ಆಗುವಾಗ ಇದು ಫುಲ್ಲು ಚಾಮುಂಡಿದು ಪ್ರಾಪರ್ಟಿ. ಸೊ ಜಾಗ ಕೇಳ್ತಾರೆ, ನನಗೆ ಇಲ್ಲಿ ಸೆಟ್ಲಾಗಬೇಕು, ನನಗೆ ಸ್ವಲ್ಪ ಜಾಗ ಬೇಕು ಅಂತ. ಆಗ ಅವ್ರು ಹೇಳ್ತಾರೆ, ಚಾಮುಂಡಿ ಅವರು ಹೇಳ್ತಾರೆ, ಇಲ್ಲ ನಾನು ಕೊಡೋಕ್ಕಾಗೋದಿಲ್ಲ, ನೀನು ಕೊಟ್ಟರೆ ನನಗೆ ಅಲ್ಲಿವರೆಗೆ ಚಾಮುಂಡಿಗೆ ಮೇಲೇರಿ ಇರುತ್ತೆ, ನಾನು ನಿನಗೆ ಜಾಗ ಕೊಟ್ಟರೆ ಮೇಲೇರಿ ನಿನಗೆ ಕೊಡೋದಿಲ್ಲ, ನಿನಗೆ ಅದೆಲ್ಲ ಆಗೋದಿಲ್ಲಲ್ಲ ಅಂತ. ಇಲ್ಲ, ನೀನು ನಿನ್ನ ಹಬ್ಬ ಮಾಡ್ಕೊ, ನಾನು ನನ್ನ ಹಬ್ಬ ಮಾಡ್ಕೋತೀನಿ, ನಿನಗೆ ನಾನು ತೊಂದರೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಯಾವಾಗ ನೆಲೆ ಆಯಿತು ನಿಂತ್ಕೊ ಅಂತ ಹೇಳುವಾಗ, ಯಾವಾಗ ನೆಲೆ ಸಿಕ್ಕಿತೋ ಅಲ್ಲಿಂದ ಮೇಲೇರಿನ ಕೊಡೋದಿಲ್ಲ ಚಾಮುಂಡಿಗೆ. ಅದೊಂದು ಕೋಪದಲ್ಲಿ ಚಾಮುಂಡಿ ಅದನ್ನು ಕಡಿಯೋಕ್ಕೆ ಹೋಗ್ತಾರೆ. ಅದೀಗ ಕಾಣ್ಬೋದು ನೀವು, ಈಗ ಅಲ್ಲಿ ಕಡಿಯೋಕ್ಕೆ ಹೋಗ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾರೆ ಶಿವಂದು ಉತ್ಸವ ಮೂರ್ತಿ.